ಭಾಳಷ್ಟು ನನ್ನ ಆತ್ಮೀಯರು ಸಿರಿಗೆರೆ ಶ್ರೀಗಳು ಹೇಳಿದ ಮೇಲೆ ಭಾಳ ಮೌನ ವಹಿಸಿದ್ದೀರಿ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾಯಿದ್ರು ಜನ. ಸಾಮಾನ್ಯವಾಗಿ ಹೋಗಿತ್ತು. ಆದರೆ ನಾನು ಏನು ಮಲ್ಲಿಕಾರ್ಜುನ್ ಒಡೆತನದ ಸಚಿವ ಅಲ್ಲ. ಈಗ ಮಲ್ಲಿಕಾರ್ಜುನ್ ಒಡೆತನದ ಫ್ಯಾಕ್ಟ್ರಿ ಬಳಿ ಇರ್ತಕ್ಕಂಥ ಹಳ್ಳವನ್ನು ಮುಚ್ಚಿದ್ದಾರೆ ಅಂತೇಳಿ ನಾನೇನು ಹೋರಾಟ ಮಾಡ್ತಾಯಿದ್ದೆ, ಆ ಹೋರಾಟದಲ್ಲಿ ನಾನು ಯಶಸ್ವಿಯಾಗಿದ್ದೀನಿ. ಸರ್ಕಾರ ಅಧಿಕೃತವಾಗಿ ಹೇಳಿದೆ, ಹಳ್ಳವನ್ನು ಮುಚ್ಚಿದ್ದಾರೆ. ಒಂದು ಸಂದರ್ಭದಲ್ಲಿ ಹರೀಶ್ರವರು ಹೋರಾಟ ಪ್ರಾರಂಭ ಮಾಡಿದ ಮೇಲೆ ಹಳ್ಳವನ್ನು ಮತ್ತೊಮ್ಮೆ ತೆಗೆಯೋ ಪ್ರಯತ್ನ ಆಯಿತು. ಆದರೆ ಅದು ಕೈಗೂಡಲಿಲ್ಲ, ಹಂಗೆ ನಿಂತಿದೆ. ಒಟ್ಟಾರೆ ಹಳ್ಳ ಮುಚ್ಚಿರ್ತಕ್ಕಂಥದ್ದು ಸತ್ಯ ಅಂತಕ್ಕಂಥದ್ದನ್ನು ಸರ್ಕಾರ ನನಗೆ ಕೊಟ್ಟಿದೆ, ಸರ್ಕಾರವೇ ಕೊಟ್ಟಿದೆ. ಇವತ್ತು ಹಳ್ಳ ಮುಚ್ಚಿರ್ತಕ್ಕಂಥದ್ದು ಕಾಪಾಡಬೇಕಾದಂಥದ್ದು ಜಿಲ್ಲಾಧಿಕಾರಿಗಳ ಕೆಲಸ. ಒಬ್ಬ ಶಾಸಕ ಸದನದಲ್ಲಿ ಹಳ್ಳ ಮುಚ್ಚಿ ಕಾನೂನಿನ ವಿರೋಧವಾಗಿ ನಡೆದುಕೊಂಡಿದ್ದಾರೆ ಅಂಥೇಳಿ ಅನೇಕ ಬಾರಿ ಹೋರಾಟ ಮಾಡಿ ರಾಜ್ಯ ಸರ್ಕಾರ ತನಿಖಾ ತಂಡವನ್ನು ಕಳಿಸಿ, ಆ ತನಿಖಾ ತಂಡ ಹರೀಶ್ ಅವರು ಹೇಳಿರೋದು ಸತ್ಯ ಅಂತಕ್ಕಂಥ ವರದಿಯನ್ನು ನನಗೆ ಕೊಟ್ಟಿದ್ದಾಗಿ ಕೂಡ ಜಿಲ್ಲಾಧಿಕಾರಿಗಳು ಆ ಸ್ಥಳಕ್ಕೆ ಪರಿಶೀಲನೆ ಮಾಡಲಿಕ್ಕೆ ಹೋಗಿದ್ದಾರಾ? ಇನ್ನೂ ಹೋಗಿಲ್ಲ. ಜಿಲ್ಲಾಧಿಕಾರಿಗಳು ಭಾಳಷ್ಟು ಪ್ರಚಾರ ಪ್ರಿಯರು. ಪಾಪ ಇರಲಿ, ಅವ್ರ ಕಳಕಳಿ ಇದೆ. ಮಕ್ಕಳು ಬೈಕಲ್ಲಿ ಹೋದರೆ ಹಿಡಿದು ನಿಲ್ಲಿಸೋದು, ಆರೋಗ್ಯದ ಬಗ್ಗೆ ಗಮನ ಸೆಳೆಯೋದು, ಇದೆಲ್ಲ ಒಳ್ಳೆ ಕಳಕಳಿ ಇದೆ ಸಮಾಜದ ಬಗ್ಗೆ, ಒಪ್ಕೊಳ್ತೀವಿ. ಆದರೆ ಒಬ್ಬ ಶಾಸಕ ನೇರವಾಗಿ ಹಳ್ಳವನ್ನು ಮುಚ್ಚತಕ್ಕಂಥದ್ದು, ನಮ್ಮ ಪ್ರಕೃತಿಯ ವಿರೋಧವಾಗಿ ಮಾಡ್ತಕ್ಕಂಥದ್ದನ್ನು ಸದನದಲ್ಲಿ ಹೇಳಿದರೂ ಕೂಡ ಈ ಜಿಲ್ಲಾಧಿಕಾರಿ ಸ್ಥಳ ಪರಿಶೀಲನೆ ಮಾಡಿ ಅದರ ವಿಚಾರವಾಗಿ ಯಾಕೆ ಕ್ರಮ ಕೈಗೊಂಡಿಲ್ಲ? ಕ್ರಮ ಕೈಗೊಳ್ಳಬೇಕಾಗಿತ್ತಲ್ಲ, ಅದನ್ನು ಕೂಡ ಮಾಡಿಲ್ಲ. ಸರ್ಕಾರ ತನಿಖೆ ವರದಿ ಕೊಟ್ಟಾಗೂ ಕೂಡ ಇವರು ಅದರ ಕಡೆ ಗಮನ ಹರಿಸಲಿಕ್ಕೆ ತಯಾರಿಲ್ಲ. ಅಂದರೆ ಇವ್ರು ಯಾರು ಸೇವೆ ಮಾಡಲಿಕ್ಕೆ ಇಲ್ಲಿ ಜಿಲ್ಲೆಗೆ ಬಂದಿದ್ದಾರೆ? ಎರಡನೇದು, ಕಾಳಜಿ ಕೃಷಿ ಇಲಾಖೆಯ ಜಮೀನಿನಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ ಅವರು ಅವರ ಭೂಮಿ ಸಮದಟ್ಟು ಮಾಡಿಕೊಳ್ಳಿಕ್ಕೆ ಸರ್ಕಾರಿ ಜಾಗದಲ್ಲಿ ಮಣ್ಣನ್ನು ಅಗೆದು ತಗೊಂಡೋಗಿದ್ದಾರೆ ಅಂತೇಳಿ ನೇರವಾಗಿ ಶಾಸಕ ಕಂಪ್ಲೇಂಟ್ ಮಾಡೋದು ಅಷ್ಟೇ ಅಲ್ಲ, ಅದನ್ನು ತಡೆ ಹಿಡಿದಂಥ ಸಂದರ್ಭದಲ್ಲಿ ಇಲ್ಲಿವರೆಗೂ ಜಿಲ್ಲಾಧಿಕಾರಿ ಸರ್ಕಾರಿ ಆಸ್ತಿಯಲ್ಲಿ ಕಳ್ಳತನ ಆಗಿದೆನೋ ಇಲ್ಲೋ ಅಂಥೇಳಿ ಸಾರ್ವಜನಿಕರ ಗಮನಕ್ಕೂ ತಂದಿಲ್ಲ, ನನಗೂ ಕೂಡ ತಿಳಿಸಿಲ್ಲ. ಆದರೆ ನ್ಯಾಯ ಕೇಳಿದಂಥವ್ರಿಗೆ ಸಿಕ್ಕಿದ್ದೇನಪ್ಪ ಅಂದರೆ ಸುಳ್ಳು ಅಟ್ರಾಸಿಟಿ ಕೇಸ್. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನನ್ನ ಜೊತೆ ಇದ್ದಾರೆ, ಕೃಷಿ ಇಲಾಖೆಯ 3-4 ಅಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. ಕಳ್ಳನ ಬಗ್ಗೆ ಕೇಸ್ ಹಾಕಿಲ್ಲ, ಕಳ್ಳನ ಬಗ್ಗೆ ಜಿಲ್ಲಾಧಿಕಾರಿಗಳಾಗಲಿ ಪೊಲೀಸ್ ಇಲಾಖೆ ಆಗಲಿ ಆ ಮಣ್ಣನ್ನು ಕದ್ದಿದ್ದ ಬಗ್ಗೆ ಚಕಾರ ಎತ್ತಾ ಇಲ್ಲ. ಇವತ್ತು ನನಗೆ ಅಟ್ರಾಸಿಟಿ ಕೇಸ್ ಹಾಕೋದ್ರ ಮೂಲಕ ಜಿಲ್ಲಾಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ನ್ಯಾಯವನ್ನು ಕೇಳ್ತಕ್ಕಂಥವ್ರು ಹತ್ತಿಕ್ಕತಕ್ಕಂಥ
ಕೆಲಸ ಮಾಡ್ತಾ ಇದ್ದಾರಾ? ಇದು ಎಲ್ಲರ ನನಗೂ ಯಾಕೆ 2-3 ತಿಂಗಳು ಮೌನವಾಗಿದ್ದೆ ಅಂದರೆ, ಅಸಹ್ಯ ಆಗ್ತಾ ಇದೆ. ಬರ್ತಾ ಬರ್ತಾ ಹೋರಾಟಕ್ಕೆ ಬೆಲೆ ಇಲ್ದಂಗೆ ಆಗಿದೆ. ಹೋರಾಟಕ್ಕೆ ಬೆಲೆ ಇಲ್ದಂಗೆ ಆಗಿದೆ. ಆದರೂ ಯಾವುದೇ ಒಂದು ಹೋರಾಟವನ್ನು ಕೈಗೆತ್ಕೊಂಡಾಗ ಅದು ತಾರ್ಕಿಕ ಅಂತ್ಯ ಕಾಣಿಸ್ಲೇಬೇಕಾದ್ದು. ಇಲ್ಲಾಂದರೆ ಅದು ನನ್ನ ಮನಸ್ಸಿಗೂ ಕೂಡ ಒಪ್ಪಲ್ಲ ಅಂತಕ್ಕಂಥ ತೀರ್ಮಾನ ಮಾಡಿದ್ದೀನಿ. ಬರುವ ದಿನದಲ್ಲಿ ಇದೆಲ್ಲದಕ್ಕೆ ನ್ಯಾಯ ಸಿಗದೆ ಹೋದರೆ ನಮ್ಮ ಪಕ್ಷದ ಎಲ್ಲರ ಜೊತೆ ಮಾತನಾಡಿ, ಹಿರಿಯರೊಂದಿಗೆ ಚರ್ಚೆ ಮಾಡಿ, ನಾನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಕೂರ್ತಕ್ಕಂಥದ್ದು ಇದು ಮೊದಲನೇ ಹಂತದ ಹೋರಾಟವನ್ನು ಶೀಘ್ರವೇ ನಾನು ತೆಗೆದುಕೊಳ್ತೇನೆ. ನನ್ನ ಉದ್ದೇಶ ಇಷ್ಟೇ. ಸರ್ಕಾರದ ಆಸ್ತಿಗೆ ಧಕ್ಕೆ ತಂದಂಥವರು, ಸರ್ಕಾರದ ಆಸ್ತಿ ಕದ್ದಂಥವ್ರಿಗೆ ಪನಿಷ್ಮೆಂಟ್ ಆಗಬೇಕು. ಇದರ ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂಥವ್ರಿಗೆ, ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಕ್ಕಂಥವ್ರಿಗೆ ಮುಂದಿನ ದಿನದಲ್ಲಿ ಕೇಸ್ ಆಗ್ತಕ್ಕಂಥದ್ದು, ಅಟ್ರಾಸಿಟಿ ಕೇಸ್ ಆಗ್ತಕ್ಕಂಥದ್ದು, ಯಾರೂ ದಾವಣಗೆರೆ ಜಿಲ್ಲೆಯಲ್ಲಿ ಹೋರಾಟ ಮಾಡಬಾರ್ದು, ನ್ಯಾಯ ಕೇಳಬಾರ್ದು ಅನ್ನೋ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಇವತ್ತೊಬ್ಬ ಶಾಸಕರ ಪರಿಸ್ಥಿತಿನೇ ಹೀಗಾದರೆ ನಾವ್ಯಾಕಪ್ಪ ಹೋರಾಟ ಮಾಡಬೇಕು ಅನ್ನೋ ರೀತಿಯಲ್ಲಿ ಜನರಲ್ಲಿ ಭಯದ ವಾತಾವರಣವನ್ನು ಮೂಡಿಸ್ತಾ ಇದ್ದಾರೆ. ಹಾಗಾಗಿ ಇನ್ನು ಬಹಳಷ್ಟು ಜಿಲ್ಲಾಡಳಿತದ ಅಕ್ರಮಗಳಿದೆ. ಈ 2 ವಿಚಾರವಾಗಿ ಹೋರಾಟವನ್ನು ಮುಂದಿನ ವಾರ ನಮ್ಮ ಪಕ್ಷದ ರಾಜ್ಯ ಮತ್ತು ಜಿಲ್ಲಾ ಪದಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇನ್ನೊಂದು ವಾರದಲ್ಲಿ ಹೋರಾಟವನ್ನು, ಧರಣಿ ಸತ್ಯಾಗ್ರಹವನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಅವ್ರ ಬಳಿ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ತೀನಿ.